ಅವರೇ ಮುಂದೆ ಆಕಾಶರಾಜರಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ. ಅವರ ಮಗಳೇ ಪದ್ಮಾವತಿ ದೇವಿಯರು. ಇಂತಹ ಪದ್ಮಾವತಿ ದೇವಿಯರನ್ನು ನಮ್ಮ ಶ್ರೀನಿವಾಸ ಒಮ್ಮೆ ನೋಡ್ತಾ ಇದ್ದಾನೆ, ಮೋಹಿತನಾಗಿ ಬಿಟ್ಟನಂತೆ. ಅಲ್ಲ, ಪದ್ಮಾವತಿ ದೇವಿಯರನ್ನು ನೋಡಿ ಶ್ರೀನಿವಾಸ ಮೋಹಿತನಾದರೂ ಅಥವಾ ಶ್ರೀನಿವಾಸ ದೇವರನ್ನು ನೋಡಿ ಪದ್ಮಾವತಿ ದೇವರು ಮೋಹಿತರಾದರು? ಇಲ್ಲ, ನಾವು ಉಲ್ಟಾ ತಿಳ್ಕೊಂಡ್ಬಿಡ್ತೀವಲ್ಲ. ನಾವು ಶ್ರೀನಿವಾಸ ದೇವರೇ ಪದ್ಮಾವತಿ ದೇವರು ನೋಡಿ ಮೋಹಿತರಾಗ್ಬಿಟ್ರು ಅಂತ ಹೇಳಿ ಮೋಹಿತರಾದಂತೆ ನಟನೆ ಮಾಡ್ತಾ ಇದ್ದಾನೆ. ಏನು ಪೂರ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದ್ದಾನಂತೆ. ಅದೆಲ್ಲ ಒಂದು ದಿವಸದ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳೋಕ್ಕಾಗಲ್ಲ, ಅದೆಲ್ಲ ತಿಂಗಳಿಗಟ್ಟಲೆ ಹೇಳಬೇಕು ಶ್ರೀನಿವಾಸ ಕಲ್ಯಾಣ ಅಂಥದ್ದು. ಕೊನೆಗೆ ಅವನ ಕಣ್ಣು ತುಂಬ ನೀರು ತುಂಬಿಕೊಂಡಿದ್ದಾನಂತೆ. ಬಕುಳಾದೇವಿಯರು ಬಂದು ಕೇಳಿದ್ರಂತೆ, ಏನು ಮಾಡಬೇಕು ಅಂತಂದ್ರಂತೆ. ನಾವು ಒಂದು ಹುಡುಗಿ ನೋಡಿದ್ದೀನಿ, ಇದು ಯಾವ ಹಳ್ಳಿಲಿ ಇರೋದು ಅಂತ. ವೈದಿಕ ಬ್ರಾಹ್ಮಣರಿಗೆ ಯಾರಿಗೆ ಕೊಡ್ತಾರೆ? ಸಿಟಿಲಿರೋಂಥವ್ರು ಹೆಣ್ಣು ಕೊಡ್ತಾರಾ? ಏನು ಕೊಡಲ್ಲಪ್ಪ ಅವರು ಅಂತ. ಯಾವುದೋ ಹಳ್ಳಿದು ಯಾವ್ದಾನ ಇತ್ತು ಅಂದರೆ SSLC ಫೇಲ್ ಆಗಿರುತ್ತಲ್ಲ ಅಂಥದ್ದು ಮಾತ್ರ ನಿನ್ನಷ್ಟು. ಹಿಂಗೆ ಹಂಗಲ್ಲ, ಹೋಲಿ ಪಟ್ಟಣದಲ್ಲಿ ಅಂತಂದ್ರು, ಪಟ್ಟಣನೂ ಅಲ್ಲ, ಹೋಲಿ ಯಾವ್ದಾರು ಅದು ರಾಜ್ಯನ ಅಂತಂದ್ರು. ಹ್ಞೂ ರಾಜ್ಯ ಅಂತಂತ ಹೇಳ್ತಿದ್ದಾರೆ. ಯಾವ ರಾಜ್ಯದಲ್ಲಪ್ಪ ಅಂತ ಹೇಳಿದ್ರು. ರಾಜ್ಯ ಅಲ್ಲ, ರಾಜನ ಮಗಳು ಅಂತಂದ್ರಂತೆ. ಹೋಗ್ತಾ ಏನೋ ಮನೆಗೆ ಯಾವುದೊಂದು ಪಿನ್ ಪಾಯಿಂಟ್ ಕನೆಕ್ಷನ್ ಕೊಟ್ಟಿರ್ತಾರಲ್ಲ ಗೌರ್ಮೆಂಟ್ ಅವರು, ಅದನ್ನು ಅಲ್ಲಿಂದ ನೀನು ಸಪ್ಲೈ ಮಾಡ್ಕೊಂಡು ತೊಗೋಬೇಕು ನೀನು, ಲೈಟು ಅಥವಾ ಮೊಬೈಲ್ ಚಾರ್ಜರು, ಫ್ಯಾನು, ಇನ್ನೊಂದು. ಈ ದೇವ್ರು ಹಂಗಲ್ಲ, ಹೋಗ್ತಾ ಹೈ ಟೆನ್ಷನ್ ವೈರ್ಗೇನೆ ಕನೆಕ್ಷನ್ ತೊಗೊಂಡ್ಬಿಟ್ಟ. ಅಲ್ಲೇ ರಾಜನ ಮಗಳು, ಒಟ್ಟಿಗೆ ಒಂದು ಸಲ ಲೈಫ್ ಸೆಟ್ಲ್ ಆಗೋಗ್ಬಿಡುತ್ತೆ ಅಂತೇಳಿ